ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಬಂಡಾಯದ ಮತ್ತೊಂದು ಸುದ್ದಿ ಇದೆ. ತುಮಕೂರು ಬಿಜೆಪಿಯಲ್ಲಿ ಬಂಡಾಯ ಸ್ಫೋಟ ಆಗಿದೆ. ಸ್ವಪಕ್ಷದ ವಿರುದ್ಧವೇ ಮಾಧುಸ್ವಾಮಿ, ಮಾಜಿ ಸಚಿವ ಮಾಧುಸ್ವಾಮಿ ಸಿಡಿದೆದ್ದಿದ್ದಾರೆ. ಮಾಧುಸ್ವಾಮಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಹೈಕಮಾಂಡ್ ಸೋಮಣ್ಣ ಅವರಿಗೆ ಬಿಜೆಪಿಯ ಟಿಕೆಟ್ ಕೊಟ್ಟಿದೆ. ಪಕ್ಷದ ನಿರ್ಧಾರದ ವಿರುದ್ಧ ಮಾಧುಸ್ವಾಮಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂತಹ ಚರ್ಚೆಗಳಾಗ್ತಾ ಇದ್ವು ಮಾಧುಸ್ವಾಮಿ. ಆದರೆ ಇವತ್ತು ಮಾತನಾಡಿದ್ದಾರೆ, ಯಾವುದೇ ಪಕ್ಷ ಬಿ ಫಾರಂ ಕೊಟ್ಟರು ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಮಾಧುಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮಾಧುಸ್ವಾಮಿಯವರ ಅಸಮಾಧಾನ ಇರೋದು BS ಯಡಿಯೂರಪ್ಪನವರ ಮೇಲೆ. ಇದನ್ನು ಸ್ವತಃ ಅವರೇ ಹೇಳಿದ್ರು. ಯಡಿಯೂರಪ್ಪನವರ ಮೇಲೆ ನನ್ನ ಅಸಮಾಧಾನ ಇದೆ, ಎಲ್ಲದಕ್ಕೂ ಯಡಿಯೂರಪ್ಪನವರೇ ಉತ್ತರ ಕೊಡಬೇಕು, ಯಾಕಂದ್ರೆ ಲೋಕಸಭಾ ಟಿಕೆಟ್ ಅನ್ನು ನನಗೆ ಕೊಡಿಸ್ತೀನಿ ಅಂತ ಯಡಿಯೂರಪ್ಪ ಹೇಳಿದ್ರು. ಟಿಕೆಟ್ ಮಿಸ್ ಆದ ಮೇಲೆ ಈವರೆಗೆ BSY ನನ್ನ ಜೊತೆಗೆ ಮಾತನಾಡುವಂತಹ ಸೌಜನ್ಯವನ್ನ ತೋರಿಸಿಲ್ಲ ಅಂತ ಮಾಜಿ ಸಚಿವ ಮಾಧುಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ವಿರೋಧ ಇರುವಂಥದ್ದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನವರಿಗೆ ಯಾಕೆ ಟಿಕೆಟ್ ಕೊಟ್ರಿ, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಸೋಮಣ್ಣ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ಸೋಮಣ್ಣ ಬೆಂಗಳೂರಿನಲ್ಲಿ ರಾಜಕೀಯ ಮಾಡಿದಂಥವರು, ಮೂಲತಃ ಕನಕಪುರದವರು. ಅವರಿಗೆ ತುಮಕೂರಿನಲ್ಲಿ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋದು ಮಾಧುಸ್ವಾಮಿಯವರ ಪ್ರಶ್ನೆ. ಯಾರೋ ದುಡ್ಡು ತಂದು ಎಲೆಕ್ಷನ್ಗೆ ನಿಲ್ತಾರೆ ಅಂದರೆ ನಾವು ಒಪ್ಪಿಕೊಳ್ಬೇಕಾ? ನಾವು ದುಡ್ಡಲ್ಲಿ ರಾಜಕಾರಣ ಮಾಡಿದವರಲ್ಲ ಅಂತ ಮಾಧುಸ್ವಾಮಿ BSY ಅವರ ವಿರುದ್ಧ, ಬಿಜೆಪಿಯ ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಧುಸ್ವಾಮಿ ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಎಲ್ಲೋ ಪೇಪರ್ ಅನೌನ್ಸ್ ಆಗಿಬಿಟ್ಟಿದ್ದಾರೆ, ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಚೇಂಜ್ ಮಾಡಿ ನಿಮಗೆ ಬಿ ಫಾರಂ ಕೊಟ್ಟರೆ ನಿಲ್ತೀರಾ ಅಂತೇಳಿ. ಖಂಡಿತ ನಿಲ್ಲಲ್ಲ. ನಾನು ಬಿ ಫಾರಂ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟರು ನಿಲ್ಲಲ್ಲ, BJPಯವರೇ ಮತ್ತೆ ಕರೆದು ನಿಲ್ಲೊಂದು ನಿಲ್ಲಲ್ಲ. ನಾನಂತ ಸಣ್ಣ ಲೆವೆಲ್ಗಿಳಿದು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೋಮಣ್ಣವರೇ ಬೇಡ ನೀವು ನಿಲ್ಲಿ ಅಂತ BJPಯವ್ರು ಕರೆದ್ರು ನಾನು ಮತ್ತೆ ನಿಲ್ಲಲ್ಲ. ಯಾರೋ ಬಂದು ನೋಡ್ಕೊಂಬಂದು ಹೆಣ್ಣ ನಾನು ಮದುವೆ ಆಗೋಷ್ಟು ಸಣ್ಣತನ ನಾನು ಮಾಡಲ್ಲ. ದಯಮಾಡಿ ಕ್ಲಿಯರ್ ಮಾಡಿ, ನಾನು ಕಾಂಗ್ರೆಸ್ನವ್ರ ಜೊತೆ ಅಂತ ಯಾವ ಚರ್ಚೆನೂ ಮಾಡಿಲ್ಲ, ಯಾರೂ ನನ್ನ ಕೇಳಿಲ್ಲ. ಯಾಕೆ ಪೇಪರ್ಲಿ ಹಿಂಗೆಲ್ಲ ಬರೀತಾವ್ರು ನಂಗೆ ಗೊತ್ತಿಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಚೇಂಜ್ ಮಾಡಿಬಿಟ್ಟು ಮಾಧುಸ್ವಾಮಿ ಕೂಡ ಯೋಚನೆ ಮಾಡೋರೆ ಬಿಡೋರೆ, ಇವ್ಯಾವೂ ನನ್ನ ಜೊತೆ ಚರ್ಚೆ ಆಗಿಲ್ಲ. ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ. ಮನೆಗೆ ಬಂದವ್ರಿಗೆ ಮಾತಾಡಬೇಕು, ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ. ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ. ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ ಹೇಳಿದ್ದಾರೆ ಮಾಡಿದ್ದಾರೆ ಅಂದರೆ ಅದನ್ನು ಯಾರೂ ತಪ್ಪು ತಿಳ್ಕೊಬಾರ್ದು. ನನ್ನ ಹತ್ರ ಯಾವುದು ಅಂತ ಚರ್ಚೆ ನಡೆದಿಲ್ಲ. ನನಗೆ ಯಾವ ಆಮಿಷನೂ ಯಾರೂ ಒಡ್ಡಿಲ್ಲ. ಯಾವ ಸ್ಥಾನ ಕೊಡ್ತೀವಿ ಅಂತಲೂ ಯಾರೂ ಮಾತಾಡಿಲ್ಲ. ಗೋಪಾಲಯ್ಯನವ್ರು ಮನೆಗೆ ಬಂದರು, ನಾನು ಕೂಲಾಗೆ ಮಾತಾಡಿದೆ, ಹೇಳಿದೆ ನನಗೇನಾಯ್ತಪ್ಪ BJP ಮೇಲೆ ನನ್ನ ಸಂಕಟ, ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ 3-4 ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು. ಅವ್ರು ಹೇಳಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂಥದ್ದು ಕೆಟ್ಟದ್ದು ಮಾಡುವಂಥದ್ದು. ಯಾಕೆ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದವನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ? ಆಯಿತು, ಆಗಲಿಲ್ಲ, ಯಾವುದೋ ಸನ್ನಿವೇಶ ಅವ್ರಿಗೆ ಬಂತು, ನನಗೆ ಕೊಡೋಕ್ಕಾಗದಂಥದ್ದು. ಕನಿಷ್ಠ ನಾನು ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು, ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು? ಇಷ್ಟೊಂದು ಅವಮಾನ ಮಾಡಬೇಕಾ ಅನ್ನೋದು ನನಗೆ ಸಂಕಟ ಐತೆ ಅಶೋಕ್. ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು 1 to 1 ಮಾತಾಡ್ಬೋದಾಗಿತ್ತು. ಅವ್ರಿಗೆ ಮಾತಾಡೋಷ್ಟು ಸೌಜನ್ಯ ಇಲ್ಲದ ಮೇಲೆ ನೀವು ಬಂದು ಏನು ಮಾಡ್ತೀರಿ? ನಾನು ಯಾವತ್ತೂ BJPಯವ್ರು ಹೇಳಿದ್ದೀರಿ ಅಂತ ಮಾತಾಡಿಲ್ಲ. ನನಗೆ ಪಕ್ಷದವ್ರು ಯಾರು ಬಂದು ನೀವು ಅಭ್ಯರ್ಥಿಯಾಗಿಂತ ಕೇಳಲೂ ಇಲ್ಲ. ಕೇಳಿದ್ದು ಯಡಿಯೂರಪ್ಪ, ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವರು. ಪಕ್ಷದವ್ರನ್ನ ಸಂಪರ್ಕ ಮಾಡಲ್ಲ ಅಂದರೆ ಬೇಡ, ನಾನು ಯಾತ್ಕಿರೋದು, ನಾನು ಬಿ ಫಾರಂ ತಂದುಕೊಡ್ತೀನಿ ಅಂತ ನಾವು 7 ಜನ ಅಸೆಂಬ್ಲಿ ನಿಂತಿದ್ದೆ ಹೋದಾಗ ಹೇಳಿದವರು ಯಡಿಯೂರಪ್ಪನವರು. ಡೆಲ್ಲಿಗೆ ಹೋಗಬೇಡ ಅಂದರು ಯಡಿಯೂರಪ್ಪನವರು. ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಹೇಳಿದೆ, ನಾನು ಯಡಿಯೂರಪ್ಪನ ಸುತ್ತ ಹಾಕ್ಕೊಂಡು ಗಣೇಶ್ ಇದ್ದಂಗೆ ಇರ್ತೀನಪ್ಪ ಅಂತ. ನನಗೇನು ಸಂಪರ್ಕ ಇಲ್ಲ ಅಂತೆಲ್ಲ. ಸೋಮಣ್ಣವ್ರ ಮೇಲೆ ನನಗೇನು ದ್ವೇಷ ಇಲ್ಲ. ಸೋಮಣ್ಣ ಅವರು ರಾಜ್ಯಸಭೆಗೆ ಹೋಗ್ತಾರೆ ಅಂದಾಗ ಭಾಳ ಸಂತೋಷಪಟ್ಟೆ, ಹೋಗಲಿ ನಮ್ಮವನೊಬ್ಬ ಅಂತ. ಬಟ್ ಅವ್ರು ಯಾಕೆ ಎಲ್ಲರ ಮೇಲೂ ಬಂದಂಗೆ ಚಾಮರಾಜನಗರ, ತುಮಕೂರು, ಅರಸೀಕೆರೆ ಬಂದು ಅವ್ರಿಗೆ ಸೀಟ್ ಕೇಳೋದು? ಎಲ್ಲೋ ಒಂದು ಕಡೆ ಸೋಮಣ್ಣ ಬರ್ತಾವ್ರೆ ಅಂದಾಗ ಜಾತಿ ಐತೆ ಅಂತ ಬ್ರ್ಯಾಂಡ್ ಆಗೋದು. ಬೇರೆಯವರೆಲ್ಲ ನಮ್ಮನ್ನು ವಿರೋಧ ಮಾಡೋ ಸ್ಟೇಜ್ ಯಾಕೆ ತರ್ತಾವ್ರೆ ಇವರು ಅಂತ
ನಾನು ನಿಮ್ಗೆ ಹೇಳಿದ್ದೆ ಬಹುಶಃ ಮುದ್ದನಮೇಗೌಡರು ಆ ಥರ ಮಾಡಿಬಿಟ್ರು ಬಿಡಬಾರ್ದಾಗಿತ್ತು ಅಂತ. ಅವತ್ತು ನನ್ನ ಮನಸ್ಥಿತಿ ಹೆಂಗೆ ಇತ್ತು, ಮುದ್ದನಮೇಗೌಡರು ಇದ್ರೂ ನಾವು ಮಾಡ್ತಿದ್ವು. ಅವತ್ತು ಬಿ ಜೆ ಪಿಲಿ ಯಾರಿಗೆ ಕೊಟ್ಟರು ಮಾಡ್ತಿದ್ವಿ ನಾವು. ಈ ಮನುಷ್ಯ ಹೇಳೋತಿ ನಾನು ಒಬ್ಬ ಅಪೇಕ್ಷಿತ ಅಂತ ಅಷ್ಟು ಹೇಳ್ದೆ ಬಿಟ್ರೆ ಅವತ್ತು ನಾನು ಆಡಲಿಲ್ಲ. ನನಗೆ ಕೊಡಿದ್ರೆ ಮಾಡಲ್ಲ ಆ ಮಾತು ನಾನು ಯಾರಿಗೂ ಆಡಲಿಲ್ಲ. ಇವತ್ತು ಯಡಿಯೂರಪ್ಪನವರು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ನಾನು ಕೇಳಿರ್ಲಿಲ್ಲ, ಅವರಾಗಿ ಅವರೇ ಹೇಳಿದ್ರು. ಆದರೆ ಟಿಕೆಟ್ ಅನ್ನ ಕೊಡಿಸಿಲ್ಲ ಅಂತ ಮಾಧುಸ್ವಾಮಿಯವರ ಅಸಮಾಧಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.